ಕನ್ನಡ ಸಾಹಿತ್ಯ ಪರಿಷತ್ತು 65ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ಅಂತರ್ಜಾಲ ಕನ್ನಡ ನುಡಿ ಹಬ್ಬ ಇಂದು 19ನೇ ದಿನಕ್ಕೆ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಕನ್ನಡ ನುಡಿ ಹಬ್ಬದಲ್ಲಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ಮಹತ್ವವಾದ ವಿಚಾರಗಳ ಮೂಲಕ ಕನ್ನಡ ನಾಡು ನುಡಿ ಜೊತೆಗೆ ಕೃಷಿ, ಬ್ಯಾಂಕು, ಮಹಿಳೆ, ಉದ್ಯಮ, ಶಿಕ್ಷಣ ಹೀಗೆ ಸಾಕಷ್ಟು ವಿಚಾರಗಳನ್ನು ಅತ್ಯುತ್ತಮವಾದ ಉಪನ್ಯಾಸಕರ ಮೂಲಕ ನಾಡಿನ ಸಮಸ್ತ ಕನ್ನಡಿಗರಿಗೆ ತಲುಪಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಇಂದು 19ನೇ ದಿನದ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಹಾಗೂ ನುಡಿ ಹಬ್ಬ ಕಾರ್ಯಕ್ರಮದ ರೋವರಿಗಳು ಆದ ಶ್ರೀ ಬಿ. ವಾಮದೇವಪ್ಪನವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ದೃಶ್ಯ ಮಾಧ್ಯಮ ಮತ್ತು ಸಮಾಜ ವಿಷಯದ ಮೇಲೆ ತಮ್ಮ ಉಪನ್ಯಾಸಗಳ ಮೂಲಕ ಬೆಳಕು ಚೆಲ್ಲಲಿರುವ ದಾವಣಗೆರೆಯ ಖ್ಯಾತ ನ್ಯಾಯವಾದಿ ಮತ್ತು ನನ್ನ ಸ್ನೇಹಿತರಾದ ಶ್ರೀ ರೇವಣ್ಣ ಬಳ್ಳಾರಿ ಇವರಿಗೆ ವಿನಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಬಳ್ಳಾರಿ ರೇವಣ್ಣ ಇವರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಬೈರಾಪುರ ಗ್ರಾಮದಲ್ಲಿ ಜನಿಸಿದ್ದು, ಇವರು ಕಾನೂನು ಪದವಿ ಪಡೆದು ಅರ್ಥಶಾಸ್ತ್ರ ಹಾಗೂ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ನ್ಯಾಯಾಂಗ ಇಲಾಖೆಯಲ್ಲಿ 12 ವರ್ಷಗಳ ಸೇವೆ ಸಲ್ಲಿಸಿ ನಂತರ ವಕೀಲಿ ವೃತ್ತಿ ಆಯ್ದುಕೊಂಡು ಸೇವೆ ಸಲ್ಲಿಸುತ್ತಾ ಪ್ರಸ್ತುತ 6-7 ಜನ ಕಿರಿಯ ನ್ಯಾಯವಾದಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಜನಪ್ರಿಯತೆಯನ್ನು ಗಳಿಸಿರುತ್ತಾರೆ. ಶ್ರೀಯುತರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಾಸರಗೋಡು ಗತಿನಾಡು ಉತ್ಸವ ಪ್ರಶಸ್ತಿ, ಕರ್ನಾಟಕ ಬಸವಜ್ಯೋತಿ ರಾಜ್ಯ ಪ್ರಶಸ್ತಿ, ವಿಶ್ವ ಕನ್ನಡ ಕಣ್ಮಣಿ ರಾಜ್ಯ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರ ಸೇವೆಗೆ ಸಂದಿವೆ. ಶ್ರೀಯುತರು ಇಂದು ಕನ್ನಡ ನುಡಿ ಹಬ್ಬ, ದೃಶ್ಯ ಮಾಧ್ಯಮ ಮತ್ತು ಸಮಾಜ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಕಾಮಧೇನು, ಕಲ್ಪವೃಕ್ಷ, ನಡೆದಾಡುವ ದೇವರು, ಗಾನಯೋಗಿ, ಶಿವಯೋಗಿ, ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ವೀರೇಶ್ವರ ಪುಣ್ಯಾಶ್ರಮ ಬಾಡಕ್ರಾಸ್ ದಾವಣಗೆರೆ. ಈ ಆಶ್ರಮದ ಮಕ್ಕಳು ಇಂದು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಶ್ರಾವ್ಯವಾಗಿ ನಾಡಗೀತೆ ಹಾಗೂ ವಚನಗೀತೆಗಳನ್ನು ಹಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಮೆರುಗು ತಂದು ಕೊಟ್ಟಿರುತ್ತಾರೆ. ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪಾದಗಳಿಗೆ ಭಕ್ತಪೂರ್ವಕವಾಗಿ ನಮಿಸುತ್ತಾ ಸ್ವಾಗತ ಕೋರುತ್ತೇನೆ. ಶ್ರೀಯುತ ಎ. ಶಿವಮೂರ್ತಿ ಸ್ವಾಮಿಗಳು, ವಕೀಲರು, ಗೌರವ ಕಾರ್ಯದರ್ಶಿಗಳು, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ದಾವಣಗೆರೆ. ಇವರು ಪುಣ್ಯಾಶ್ರಮ ಕುರಿತು ಮಾತನಾಡಿದರು ಹಾಗೂ ತನ್ನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಇವರಿಗೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಭಾರತ ಜನನಿಯ ಕರುಣಾಗೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವರಗಳ ನಾಡೆ, ಜಯ ಹೇ ರಸಋಷಿಗಳ ದೇವಿ. ಜೈ ಭಾರತ ಜನನಿಯ ಕರುಣಾಗೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕ್ಕಳ ರಾಮನಿಯೇ, ಗಂಧದ ಚಂದದ ಮಣ್ಣಿನ ಗಣಿಯೇ, ರಾಘವನ ಸೂರನ
ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ಜಿಲ್ಲೆ ಇದರ 65ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗವಾಗಿ ನಾಡು ನುಡಿ ಸೇವೆಯನ್ನು ಇಲ್ಲಿ ಮಾಡ್ತಕ್ಕಂಥ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಹಾಗೂ ನನ್ನ ಸನ್ಮಿತ್ರರಿಗೆ 65ನೇ ಸಾಹಿತ್ಯ ಪರಿಷತ್ತಿನಿಂದ ಪರವಾಗಿ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿ ನನ್ನ ಸನ್ಮಿತ್ರರಾದ ಶ್ರೀ ವಾಮದೇವಪ್ಪನವರು ಅವರು ಭಾಳಷ್ಟು ಅಧ್ಯಯನಶೀಲರು ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಸೇವೆಯನ್ನು ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮದಲ್ಲಾದರೂ ಸಹ ಸಾಹಿತ್ಯ ಪರಿಷತ್ತಿನ ಒಂದು ಒಡನಾಟದ ಸಂದರ್ಭದಲ್ಲಿ ಶ್ರೀಯುತರು ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಏನೇ ಕೆಲಸ ಕಾರ್ಯಗಳಿದ್ದರೂ ಅದನ್ನು ಬದಿಗೊತ್ತಿ ಸಾಹಿತ್ಯ ಕ್ಷೇತ್ರಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಶ್ರೀಮಾನ್ ವಾಮದೇವಪ್ಪನವರು. ಅವರ ಜೊತೆಗೂಡಿ ನಾವು ಸಹ ಅಲ್ಪ ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಅಳಿಲು ಸೇವೆಯನ್ನು ಈ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸುತ್ತಾ ಬಂದಿದೆ. ಸಾಮಾನ್ಯವಾಗಿ ಏನೇ ಸಾಹಿತ್ಯ ಕ್ಷೇತ್ರದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ದರೂ ಸಹಿತ ದಾವಣಗೆರೆ ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಾಗುವುದು ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಹಾಗೂ ಪಂಡಿತಾರಾಧ್ಯ ಶ್ರೀಗಳ ನಾಟಕದಲ್ಲಿ ಭಾಳಷ್ಟು ಸೇವೆಯನ್ನು ಸಾಹಿತ್ಯಕ್ಕೋಸ್ಕರ ರಚನೆ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಶ್ರೀಯುತ ವಾಮದೇವಪ್ಪನವರ ಬಗ್ಗೆ ನಾವು ಮಾತಾಡೋದಾದರೆ ಗಂಟೆಲೆ ಅಲ್ಲ ಮಾತಾಡ್ಬೋದು. ಆದರೂ ಸಹ ಅವರು ಎಲ್ಲೂ ಯಾವ ಕಡೆಯಲ್ಲೂ ತಮ್ಮ ಹೆಸರನ್ನು ಅಥವಾ ನಾನು ಮಾಡಿದೆ ಅಂತಕ್ಕಂಥ ಆ ಭಾವದ ಗುರುತನ್ನು ಎಲ್ಲಿಯೂ ತೋರಿಸಿಕೊಳ್ಳದ ಹಾಗೆ ಅವರು ನೇರ ನಾಡವರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಇಲ್ಲಿ ಸ್ಮರಿಸುತ್ತಾ ಬಂದರು. ಶ್ರೀಯುತ ವಾಮದೇವಪ್ಪನವರು ಭಾಳಷ್ಟು ತಿಳಿದಂತಹ ಸಾಹಿತ್ಯದ ವಿಚಾರದಲ್ಲಿ ಅನುಭವಿಶಾಲಿಗಳಾದಂಥ ವ್ಯಕ್ತಿಗಳು. ಅವರ ಅನುಭವದ ಅಮೃತದ ನುಡಿಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಳಸಿಕೊಳ್ಳುವುದರ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಹಾಗೆಂದರೆ ತಪ್ಪಾಗಲಿಲ್ಲ. ಕಾರಣ ಅವರು ಏನೆಲ್ಲ ಕಾರ್ಯಕ್ರಮಗಳಿದ್ದರೂ ಸಹ ಅದರ ಮುಖೇನ ದಾವಣಗೆರೆ ಜಿಲ್ಲೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ಕೈಗೊಳ್ಳುತ್ತಾ ಬಂದಿದ್ದಾರೆ. ಇಷ್ಟು ಹೇಳಿ ಈ 65ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೆಲಸ ಇನ್ನೂ ನಡೀಬೇಕಾಗಿದೆ. ತುಂಬ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅವರು ವ್ಯವಸ್ಥಿತವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಇವನ್ನು ಹಮ್ಮಿಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನೆಲ್ಲ ನೋಡಿದರೆ ನಮಗೆ ಖಂಡಿತ ಸಂತೋಷವಾಗುತ್ತದೆ. ಶ್ರೀಮಾನ್ ವಾಮದೇವಪ್ಪನವರ ಇನ್ನೂ ದೇವರು ಹೆಚ್ಚಿನ ಶಕ್ತಿಯನ್ನು ಕರುಣಿಸಲಿ. ಅವರು ಇನ್ನೂ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ದುಡಿಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಶ್ರೀಮಾನ್ ವಾಮದೇವಪ್ಪನವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು.
ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸ್ತಿರುವಂಥ ಅಂತರ್ಜಾಲ ರಾಜ್ಯೋತ್ಸವದ ಒಂದು ನುಡಿ ಸೇವೆ ನಿರಂತರವಾಗಿ ಪ್ರತಿನಿತ್ಯ ನಡೆದು ಬರತಕ್ಕಂಥ ವಿಷಯ ಮತ್ತು ನಾನು ಕೂಡ ನೋಡಿ ಸಂತೋಷಪಟ್ಟಿದ್ದೇನೆ. ಈ ಸಂಸ್ಥೆಯು ಈ ದಿವಸ ನನಗೆ ಒಂದು ದೃಶ್ಯ ಮಾಧ್ಯಮ ಮತ್ತು ಸಮಾಜ ಎಂಬ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ರೂವಾರಿಗಳಾಗಿರ್ತಕ್ಕಂಥ ನನ್ನ ಹಿರಿಯರಾಗಿರ್ತಕ್ಕಂಥ ಸುಸಂಸ್ಕೃತರಾಗಿರ್ತಕ್ಕಂಥ ಶ್ರೀಯುತ ವಾಮದೇವಪ್ಪನವರು ಅಧ್ಯಕ್ಷರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು 3 ಅಂಗಗಳ ಬಗ್ಗೆ ನಾವು ಎಲ್ಲ ತಿಳಿದುಕೊಂಡಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ ಕಾರ್ಯಾಂಗ, ರಾಜ್ಯಾಂಗ ಮತ್ತು ನ್ಯಾಯಾಂಗ ಇವೆಲ್ಲವೂ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಪತ್ರಕರ್ತರು ಕೂಡ 4ನೇ ಅಂಗ ಅನ್ನುವಂಥ ವಿಚಾರವನ್ನು ನಾವೆಲ್ಲ ಗೊತ್ತು ಮಾಡ್ಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಾವು ಈಗ ದೃಶ್ಯ ಮಾಧ್ಯಮಕ್ಕೆ ಬಂದಾಗ ಇದು ಕೂಡ ಒಂದು 5ನೇ ಅಂಗವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಇದು ಒಂದು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತುಂಬ ಅನುಮಾನಗಳಿದ್ದಾವೆ. ಆ ಬಗ್ಗೆ ಜಿಜ್ಞಾಸೆ ಕೂಡ ಇದೆ. ಅದರ ಮಹತ್ವವನ್ನು ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದಾದರೆ ಈ ದೃಶ್ಯ ಮಾಧ್ಯಮ ಹೇಗಿದೆ ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಒಂದು ರಾಮಾಯಣದ ಮಹಾಭಾರತದ ಅಂಥ ಸಂದರ್ಭದಲ್ಲೂ ಕೂಡ ಯುದ್ಧಗಳು ನಡೆದಾಗ ಅವತ್ತು ನಮ್ಮ ನಕುಲ ಸಹದೇವರು ಅಥವಾ ಇನ್ನೂ ಕೆಲವರು ಅಲ್ಲಿಯ ಯುದ್ಧದ ಒಂದು ದೃಶ್ಯಗಳನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭ ಮತ್ತು ಅಂಥ ಒಂದು ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ಅವತ್ತಿನ ಕಾಲದಲ್ಲೇ ಅವರು ನೋಡ್ತಾ ಇದ್ರು, ಹೇಳ್ತಾ ಇದ್ರು ಅನ್ನುವಂಥ ಸಂದರ್ಭಕ್ಕೆ ನಾವು ನೋಡಿದಾಗ ಇವತ್ತು ದೃಶ್ಯ ಮಾಧ್ಯಮ ಎಷ್ಟು ಬೆಳೆದು ಬಿಟ್ಟಿದೆ ಅಂತ ಹೇಳಿದ್ರೆ ಅದು ಅಗಾಧವಾಗಿ ಬೆಳೆದು ಒಂದು ರೀತಿಯ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಅಂದರೂ ಕೂಡ ಕೆಲವು ದೃಶ್ಯಗಳ ವೈಭವೀಕರಣ ಆದಾಗ ಅಥವಾ ಒಂದು ಯಾವುದೋ ಒಂದು ಗಲಾಟೆ ಆಗಿರ್ಬೋದು, ಬೆಂಕಿ ಹಚ್ಚುವಂಥ ಕೆಲಸ ಆಗಿರ್ಬೋದು, ಸಮಾಜವನ್ನು ಕದಡುವಂಥ ಕೆಲಸ ಮಾಡಿರ್ಬೋದು. ಅಂತಹ ಸಂದರ್ಭದಲ್ಲಿ ಈ ದೃಶ್ಯ ಮಾಧ್ಯಮಗಳು ಆ ಕ್ರಿಮಿ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನು ವೈಭವೀಕರಣ ಮಾಡಿ ತೋರಿಸುವಂಥ ಕೆಲಸವನ್ನು ದಯಮಟ್ಟು ಬಿಟ್ಟು ಬಿಡಬೇಕು ಅಂತೇಳಿ ಕೂಡ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ 50 ವರ್ಷಗಳ ತಪಸ್ಸಿನಿಂದ ಮಾಡ್ತಕ್ಕಂಥ ಒಂದು ಸಾಧಕರನ್ನ ಇವರು 1 ಸೆಕೆಂಡು 2 ಸೆಕೆಂಡು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅದೇ ಒಂದು ಕ್ರಿಮಿನಲ್ ಕೆಲಸವನ್ನು, ಒಂದು ಸಮಾಜದ ವಿಧ್ವಂಸ ಕೆಲಸವನ್ನು ಮಾಡಿರ್ತಕ್ಕಂಥವರಿಗೆ ವೈಭವೀಕರಣವಾಗಿ ಈಗ ಇತ್ತೀಚೆಗೆ ಏನು ನಮ್ಮ ಸಿನಿ ತಾರೆಯರು ಏನೋ ಒಂದು ನಿಶೆ ಸಂದರ್ಭದಲ್ಲಿ ಅವರು ಏನು ಸಿಕ್ಕಾಕೊಂಡು ಇವತ್ತು ಒಂದು ಕಂಬಿ ಎಣಿಸ್ತಾ ಇದ್ದಾರೆ, ಅವರು ವಿಚಾರಣೆ ಎದುರಿಸ್ತಾ ಇದ್ದಾರೆ ಅಂಥವ್ರನ್ನ ಪದೇ ಪದೇ ವಿಚಾರಣೆ ತೋರಿಸುವಂಥದ್ದಾದರೆ ಇದು ಒಂದು ಮಧ್ಯಮ ವಯಸ್ಸು, ಒಂದು ಪ್ರೌಢಾವಸ್ಥೆಯಲ್ಲಿ ಬರ್ತಕ್ಕಂಥ ವಯಸ್ಸಿನ ಮಕ್ಕಳಿಗೆ ಹೇಗೆ ಪರಿಣಾಮ ಬೀಳ್ತದೆ ಅಂತ ಹೇಳಿದ್ರೆ, ಈ ಪರಿಣಾಮ ಹೇಗಿರ್ತದೆ ಅಂತ ಹೇಳಿದ್ರೆ, ಈ ರೀತಿ ಕೆಲಸಗಳನ್ನು ಮಾಡಿದರೆ ನಾವು ದಿನ ಬೆಳಗಾದರೆ ನಾವು ಒಂದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರಕ್ಕೆ ನಾವು ಪರಿಚಯ ಆಗ್ಬಿಡ್ಬೋದು ಅನ್ನುವಂಥ ಒಂದು ಚಿಕ್ಕ ಒಂದು ಸಣ್ಣ ವಿಚಾರಗಳನ್ನು ಮಾಡ್ತಕ್ಕಂಥ ಒಂದು ವಿಷಯವನ್ನು ತುಂಬುವಂಥ ಪ್ರಯತ್ನ ಆಗಿಬಿಡ್ತದೆ. ಈ ರೀತಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ದೃಶ್ಯ ಮಾಧ್ಯಮ ಹೇಗಿದೆ ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ನಮಗೆ ದೃಶ್ಯ ಮಾಧ್ಯಮಗಳು ಇದ್ದ ಕಾಲದಲ್ಲೂ ಕೂಡ ನಾವು ಬೇರೆ ಕಡೆ ನಡೀತಕ್ಕಂಥದ್ದು ಅಂಜನ ಅಂತ ಹೇಳ್ತೀವಿ ನಾವು. ಈಗ ಚಿಕ್ಕದಾಗಿ ಹೇಳೋದಾದ್ರೆ ಅಂಜನ ಅಂತಂದ್ರೆ ಒಂದು ಎಲೆ ಮೇಲೆ ಕಪ್ಪುವನ್ನು ಧರಿಸಿ ಅದರ ಮೇಲೆ ಅಂಜನವನ್ನು ಇಟ್ಟು ಅಂಜನವನ್ನು ನೋಡುವಂಥ ಒಂದು ಕ್ರಮ ಬಹು ಹಿಂದಿನ ಕಾಲದಿಂದ ಬಂದಂಥ ವಿಷಯ ಅದು. ಆ ಅಂಜನದಲ್ಲಿ ಯಾರು ಎಲ್ಲಿ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಇವತ್ತು ಕಳೆದುವಂಥ ಒಂದು ಪ್ರಾಣಿಗಳು ಎಲ್ಲಿ ಇದ್ದಾವೆ, ಯಾವ ಊರಲ್ಲಿದ್ದಾವೆ ಅಂತ ಹೇಳುವಂಥ ಕ್ರಮಗಳನ್ನು ಕೂಡ ನಾವು ನೋಡಿದ್ದೇವೆ. ನಾವು ಅದನ್ನು ಅನುಸರಿಸಿದ್ದೀವಿ. ಇದ್ರ ಜೊತೆಯಲ್ಲಿ 1980ನೇ ಇಸ್ವಿಯಿಂದ ಹಿಂಭಾಗಕ್ಕೆ ನಮಗೇನು ಈ ದೃಶ್ಯ ಮಾಧ್ಯಮ ಅಥವಾ ಇವತ್ತೇನು TV ಮಾಧ್ಯಮ ಅಂತ ಏನು ನಾವು ಕರಿತೀವಿ, ಇವು ಬಂದಾಗ ನಮಗೆ ಅದ್ಭುತವಾದಂಥ ಒಂದು ಮಾಯಾಪೆಟ್ಟಿಗೆ ಅಂತ ಅನಿಸಿತ್ತು. ಯಾಕಂತ ಹೇಳಿದ್ರೆ ನಾವು ರೇಡಿಯೋ ಬಂದಾಗಲೂ ಕೂಡ ಹಾಗೆ ಅಂದ್ಕೊಂಡಿದ್ವಿ.
ಏನಪ್ಪ ಅಂತ ಹೇಳಿದ್ರೆ ರೇಡಿಯೋದಲ್ಲಿ ಯಾರೋ ಕೂತ್ ಮಾತಾಡ್ತಿದ್ದಾರೆ, ಅವರೇನೋ ಧ್ವನಿ ಕೇಳಿಸ್ತಾ ಇದೆ ನಮಗೆ ಅನ್ನುವಂಥ ಸಂದರ್ಭದಲ್ಲಿ ಎಷ್ಟೋ ಸಾರಿ ರೇಡಿಯೋಗಳನ್ನು ಪೂಜೆ ಮಾಡಿದ್ದು ಉಂಟು. ಆಮೇಲೆ ರಾಮಾಯಣ ಮಹಾಭಾರತ ಬರುವಂಥ ಕಾಲದಲ್ಲಿ ರಾಮಾಯಣ ದೃಶ್ಯ, ರಾಮಾಯಣ ಒಂದು ಕಂತು ಬರುವಾಗ, ಆ ಧಾರಾವಾಹಿ ಬರುವಾಗ ಅದಕ್ಕೆ ಪೂಜೆ ಮಾಡಿದಂಥ ಸಂದರ್ಭಗಳು ಉಂಟು. ಇಂಥ ಒಂದು ವಿಚಾರಗಳು ನೋಡಿದಾಗ ನಾವು ಭಾಳ ರಾಷ್ಟ್ರೀಯ ದೃಶ್ಯ ಮಾಧ್ಯಮಗಳನ್ನು ನಾವು ಕಂಡುಕೊಂಡಾಗ ಏನು ಅವತ್ತಿನ ಹಿಂದಿಯ DD ಚಾನಲ್ ಆಗಿರ್ಬೋದು, ಅಥವಾ ನಮ್ಮ ಕನ್ನಡದ DD ಚಂದನ ಚಾನಲ್ ಆಗಿರ್ಬೋದು, ಈ ಚಾನಲ್ಗಳಲ್ಲಿ ಎಷ್ಟು ಸರಳತೆ, ಎಷ್ಟು ನಾವು ಆವಾಗ ಹಿಂದಿ DD ಬರ್ತಿರುವಾಗ ನಮ್ಗೆ ಯಾವುದು ಬೇರೆ ಚಾನಲ್ಗಳು ಇರ್ತಾ ಇರಲಿಲ್ಲ, ಕನ್ನಡದಲ್ಲಿ ಬೇರೆ ಚಾನಲ್ ಬೇರೆ ಭಾಷೆಗಳಲ್ಲಿ ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಹಿಂದಿಯನ್ನು ನಾವು ಭಾಳ ಸರಳವಾಗಿ ಕಲಿತು ಮಾತನಾಡ್ತಕ್ಕಂಥದ್ದು, ಹಿಂದಿಯನ್ನು ನಾವು ಮನೆಯ ಭಾಷೆಯನ್ನಾಗಿ ಕೂಡ ನಾವು ಮಾಡ್ಕೊಂಡಿದ್ವಿ ಆಗಿನ ಕಾಲಕ್ಕೆ. ಅದ್ರ ಜೊತೆಯಲ್ಲಿ DD ಚಂದನ ಇವತ್ತಿಗೂ ಕೂಡ ಅದರ ವಾರ್ತೆಗಳು ನಾವು ನೋಡಿದಾಗ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಶ್ಲೀಲತೆ ಇಲ್ಲದೆ, ಯಾವುದೇ ಅಬ್ಬರ ಇಲ್ಲದೆ ಆ ದೃಶ್ಯಗಳನ್ನು, ನಡೀತಕ್ಕಂಥ ವಿದ್ಯಮಾನಗಳನ್ನು ತೋರಿಸ್ತಕ್ಕಂಥ DD ಚಂದನದ ವಾರ್ತೆಗಳು ತುಂಬ ಯೋಗ್ಯವಾದಂಥ ಒಂದು ಬಿತ್ತರ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ಇದ್ರ ಜೊತೆಯಲ್ಲಿ ಇವತ್ತು ನಾವು ಈ ದೃಶ್ಯ ಮಾಧ್ಯಮಕ್ಕೆ ನಾವು ಬಂದು ನೋಡಿದಾಗ ಅನೇಕ ಒಂದು ವಿಡಂಬನ ಮತ್ತು ವಿಶೇಷತೆ ಇರತಕ್ಕಂಥ ಈ ಜಿಯೋಲಜಿಕಲ್ ಗ್ರಾಫಿಕ್ ಅಥವಾ ಜಿಯೋಲಜಿಕಲ್ ಏನು ಚಾನಲ್ಗಳಿದ್ದಾವೆ, ಅವುಗಳಲ್ಲಿ ಎಂತೆಂಥ ಪ್ರಾಣಿಗಳಿದ್ದಾವೆ, ಎಂತೆಂಥ ಮೃಗಗಳಿದ್ದಾವೆ, ಎಂಥ ಸಸ್ಯಗಳಿದ್ದಾವೆ, ಎಂಥ ನೀರಿನ ಜಲಚರಗಳಿದ್ದಾವೆ, ಅವೆಲ್ಲವೂ ನಮಗೆ ಪರಿಚಯ ಮಾಡಿಕೊಟ್ಟಂಥ ಒಂದು ಯೋಗ್ಯವಾದಂಥ ಒಂದು ಚಾನಲ್ ಅದಾಗಿತ್ತು. ಇವತ್ತಿಗೂ ಅದರ ಒಂದು ಮಹತ್ವವನ್ನು ಅದು ಉಳಿಸ್ಕೊಂಡಿದೆ ಅಂತ ಹೇಳಿ ಕೂಡ ಇವತ್ತು ಭಾಳಷ್ಟು ಜನ ಅದನ್ನು ಅಪೇಕ್ಷೆ ಪಡ್ತಾರೆ. ನಾನು ಕೂಡ ಅದನ್ನು ಅಪೇಕ್ಷೆ ಪಟ್ಟಂಥ ಒಂದು ವ್ಯಕ್ತಿ ಕೂಡ. ಇವತ್ತು ನಾನು ರೇವಣ್ಣ ಬಳ್ಳಾರಿಯಾಗಿ, ಒಬ್ಬ ನ್ಯಾಯವಾದಿಯಾಗಿ, ಒಬ್ಬ ಸಾಹಿತಿಯಾಗಿ ಇವತ್ತಿನ ದಿವಸ ನಾನು ಇಷ್ಟೆಲ್ಲ ದೃಶ್ಯ ಮಾಧ್ಯಮಗಳ ವಿಚಾರದಲ್ಲಿ ಮಾತಾಡುವಾಗ ನಮಗೆ ಇವತ್ತು ಎಲ್ಲರೂ ಕೂಡ TV ಮುಂದ್ಗಡೆ ಕೂತು ನಾವೆಲ್ಲವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸಮಯದ ಅಭಾವ ಕೂಡ ಇರ್ತದೆ, ನಮ್ಮ ಕಾರ್ಯದ ಒತ್ತಡ ಕೂಡ ಇರ್ತದೆ. ಇವತ್ತು ಎಲ್ಲ ದೃಶ್ಯ ಮಾಧ್ಯಮಗಳು ಈ ಕೈಯಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಅನ್ನುವಂಥ ಒಂದು ಮಾಯಾ ಪೆಟ್ಟಿಗೆಗೆ ಎಲ್ಲವೂ ಬಂದು ಸೇರ್ಕೊಂಡಿರೋದ್ರಿಂದ ಬಹುಮುಖ್ಯವಾಗಿ ಎಲ್ಲ ಏನು ವಾರ್ತಾ ಬರ್ತಕ್ಕಂಥ ದೃಶ್ಯಗಳಾಗಿರ್ಬೋದು, ಆಮೇಲೆ ಇವು ಕಲರ್ಸ್ ಚಾನಲ್ ಆಗಿರ್ಬೋದು, GTV ಆಗಿರ್ಬೋದು, ಮತ್ತೊಂದು ಎಲ್ಲ ಚಾನಲ್ಗಳು ಇವತ್ತು ನಮ್ಮ ಮೊಬೈಲ್ನಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲ ಚಾನಲ್ಗಳನ್ನು ನಮ್ಮ ಒಂದು ಸಂದರ್ಭದಲ್ಲಿ ಊಟ್ ಮತ್ತು ಬೇರೆ ಬೇರೆ ಚಾನಲ್ಗಳಲ್ಲಿ ಅಥವಾ G5 ಬೇರೆ ಬೇರೆ ಚಾನಲ್ಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಅವಕಾಶ ಆಗಿದೆ. ಇದರ ಜೊತೆಯಲ್ಲಿ ಈ ದೃಶ್ಯ ಮಾಧ್ಯಮಗಳು ನಮಗೆ ಹೇಗೆ ಕಂಡು ಬರ್ತದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಈ ಸೆಲ್ಯುಲಾಯ್ಡ್, ಮೊದಲು ಈ ದೃಶ್ಯ ಮಾಧ್ಯಮ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಹಳೆಯ ಚಿತ್ರಗಳನ್ನು, ಸಿನಿಮಾಗಳನ್ನು ನಾವು ನೋಡಿದಾಗ ಭಾಳ ಒಂದು ಖುಷಿ ಪಟ್ಟಂಥ ದಿನಗಳವತ್ತು. ಇವತ್ತು ನಮಗೆ ಆ ಖುಷಿ ಇಲ್ಲ. ಯಾಕಂತ ಹೇಳಿದ್ರೆ ಆ ಹಾಡುಗಳು, ಆ ಮೆಲೋಡಿಯ ಸಾಂಗುಗಳು ಇವೆಲ್ಲಗಳು ನೋಡಿದಾಗ ಅವತ್ತಿನ ಹಾಡುಗಳು, ಸಾಹಿತ್ಯಗಳು ಇವತ್ತಿಗೂ ಗುಣುಗ್ತಾ ಇದ್ದಾವೆ. ಅಂಥ ಹಾಡುಗಳು ದ ರಾ ಬೇಂದ್ರೆ ಕವನಗಳಾಗಿರ್ಬೋದು, ಬೆಳ್ಳಿಯ ಮೋಡ ಅಥವಾ ಶರಪಂಜರ ಅಥವಾ ಸಾಕ್ಷಾತ್ಕಾರ ಅಥವಾ 10 ಕಮೆಂಡ್ಮೆಂಟ್ಸು, ಅದು 2 ಇಂಟರ್ವಲ್ ಇರ್ತಾ ಇತ್ತು ಆ ಸಿನಿಮಾಕ್ಕೆ. ಈ ಸೆಲ್ಯುಲಾಯ್ಡ್ ಮಾಧ್ಯಮ ಎಷ್ಟು ಬೇಗ ಆಕರ್ಷಣೆ ಮಾಡ್ಕೊಳ್ತದೆ ಜನಗಳಿಗೆ ಅಂತ ಹೇಳಿದ್ರೆ, ಆ ದೃಶ್ಯಗಳು ಅಷ್ಟು ಆಕರ್ಷಣೆ ಮಾಡ್ಕೊಂಡ್ಬಿಡ್ತವೆ. ಎಲ್ಲ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ವಯೋವೃದ್ಧರವರೆಗೂ, 90 ದಾಟಿದಂಥ ವಯೋವೃದ್ಧರವರೆಗೂ ಇವತ್ತು TV ಮುಂದೆ ಕೂತು ಚಾನಲ್ಗಳು ನೋಡ್ತಕ್ಕಂಥ ಒಂದು ಪರಿಪಾಠ. ಎಲ್ಲರೂ ಆಗಿನ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದಾಗ ನಾವು ದಣಿದು ಸುಸ್ತಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಸಗಣಿ ಕಸ ಹೊಡೆದು ನಾವು ಹೊಲಕ್ಕೆ ಕೆಲಸ ಮಾಡಿ ಬಂದು 5 ಗಂಟೆಗೆ ಮುದ್ದೆ ಊಟ ಮಾಡಿ 6 ಗಂಟೆಗೆ ನಿದ್ದೆಗೆ ಹೋಗ್ಬಿಡ್ತಿದ್ವಿ. 8 ಗಂಟೆ 10 ಗಂಟೆ ಅಷ್ಟೊತ್ತಿಗೆ 2 ನಿದ್ದೆ ಆಗಿಬಿಟ್ಟಿರ್ತದ್ದು. ಅಂದರೆ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಾಗಿತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈ TVಗಳು, ಮಾಧ್ಯಮಗಳು, ಈ ದೃಶ್ಯ ಮಾಧ್ಯಮಗಳು ಇರೋದ್ರಿಂದ ರಾತ್ರಿ 12 ಆದರೂ ಕೂಡ ಮನೆಯ ಬಾಗಿಲು ಮುಚ್ಚಿರೋದಿಲ್ಲ. ನಾನು ಬರುವಾಗ ನೋಡ್ತಾ ಇರ್ತೇನೆ, ಹಳ್ಳಿ ಭಾಗದಲ್ಲಿ ಕೂಡ ಇವತ್ತು ಮನೆಯ ಬಾಗಿಲುಗಳು, ತಲೆ ಬಾಗಿಲು, ಮುಂದಿನ ಬಾಗಿಲು ಕೂಡ ಮುಚ್ಚಿರೋದಿಲ್ಲ. ಯಾರಾದರೂ ಕಳ್ಳರು ಬಂದರೆ, ಕಾಕರು ಬಂದರೆ, ಹೆಣ್ಣುಮಕ್ಕಳ ಮೇಲೆ ಏನಾದರೂ ಅಪಕೃತ್ಯಗಳನ್ನ ಮಾಡಿದರೆ ಯಾರು ಹೊಣೆ ಹಾಕ್ತಾರೆ? ಈ ದೃಶ್ಯ ಮಾಧ್ಯಮಗಳು ಒಳ್ಳೆಯ ವಿಚಾರಗಳನ್ನು ಕೊಡ್ತವೆ ಅನ್ನೋದ್ರ ಜೊತೆಗೆ ಇವತ್ತು ಕೊರೋನಾ ಬಂದಿದೆ. ಕೊರೋನಾ ವಿಷಯದಲ್ಲಿ ಇವತ್ತು ದೃಶ್ಯ ಮಾಧ್ಯಮಗಳು ಬಹಳಷ್ಟು ಎಚ್ಚರಿಕೆಯನ್ನು ಪ್ರತಿನಿತ್ಯ
ಏನು ಮಾರ್ಚು 22ಕ್ಕೆ ಘೋಷಣೆ ಆಯಿತು ಲಾಕ್ಡೌನ್, ಅಲ್ಲಿಂದ ಇಲ್ಲಿವರೆಗೂ ಇವತ್ತಿಗೂ ನಿತ್ಯ ಒಂದು ಪ್ರಚಾರದಲ್ಲಿ ಕೊರೋನಾ ಬಗ್ಗೆ ಎಚ್ಚರವಾಗಿರ್ರಿ, ಕೊರೋನಾ ಇದೆ ಅನ್ನೋದು ಮರ್ತು ಬಿಟ್ಟಿದ್ದೀರಾ, ಜಾತ್ರೆ ಮತ್ತು ಹಬ್ಬಗಳು ಮಾಡಬೇಕು, ಆದರೆ ಕೊರೋನಾ ಬಗ್ಗೆ ಎಚ್ಚರ ಇರಲಿ ನಿಮಗೆ ಅಂತ ಎಚ್ಚರಿಸ್ತಕ್ಕಂಥ ಕೆಲಸಗಳಿದಾವಲ್ಲ, ಅದು ನಾವು ಮೆಚ್ಚತಕ್ಕಂಥ ಕೆಲಸಗಳು. ಅದೇ ರೀತಿಯಲ್ಲಿ ದಸರಾ ಉತ್ಸವ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಿರ್ಬೋದು, ಆ ಸಮ್ಮೇಳನಗಳನ್ನ ನಾವು ಅಲ್ಲಿಯೇ ಹೋಗಿ ನೋಡ್ಲಿಕ್ಕಾಗೋದಿಲ್ಲ, ಅಥವಾ ಆ ದೃಶ್ಯಗಳನ್ನು ಒಂದು ಅಣುವಾಗಿ ನಾವು ನೋಡ್ತಕ್ಕಂಥ ಒಂದು ಅವಕಾಶ ಏನಾದರೂ ಇದೆ ಅಂತ ಅನ್ನೋದಾದರೆ, ಪ್ರತಿಯೊಂದು ಭಾಗದ ಚಿಕ್ಕ ಭಾಗದಿಂದ ಹಿಡಿದು ದೊಡ್ಡ ಭಾಗದವರೆಗೂ ನಾವು ನೋಡ್ತೀವಿ, ಪ್ರತಿಯೊಂದು ಒಂದು ಅಂಗಣವನ್ನು ನಾವು ನೋಡ್ತೀವಿ ಅನ್ನೋದಾದರೆ ಅದು ದೃಶ್ಯ ಮಾಧ್ಯಮದಲ್ಲಿ ಸಾಧ್ಯ ಆಗ್ತಾ ಇದೆ. ಈ ದೃಶ್ಯ ಮಾಧ್ಯಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದೆ ಹಾಗಾದರೆ ನೋಡಿ. ಅವತ್ತಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬೇರೆ ಭಾಷೆಗೆ ಹೋಗದೆ ಗೋಕಾಕ್ ಚಳವಳಿ ಅಂತ ಚಳವಳಿಗೆ ಧುಮುಕಿ ಇವತ್ತು ಕನ್ನಡ ಉಳಿಸುವಂಥ ದೊಡ್ಡ ಕೆಲಸವನ್ನು ಮಾಡೋದ್ರ ಜೊತೆಗೆ ಏಕೀಕರಣದ ಕೆಲಸ ಕೂಡ ಆಗಿದೆ ಈ ಕರ್ನಾಟಕದಲ್ಲಿ ಅಂತಂದರೆ, ಅದು ಕೂಡ ಇದು ದೃಶ್ಯ ಮಾಧ್ಯಮಗಳಲ್ಲಿ ಈ ಧ್ವನಿ ವರ್ಧಕಗಳಲ್ಲಿ ಬಂದಂಥ ಸುದ್ದಿಗಳ ಒಂದು ಪ್ರಚಾರದಲ್ಲಿ ಇದಕ್ಕೆ ಚಾಲನೆ ಸಿಕ್ತು ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ದೃಶ್ಯ ಮಾಧ್ಯಮಗಳು ಹೇಗೆ ನಮ್ಮನ್ನು ಬಹುಬೇಗ ಆಕರ್ಷಣೆ ಮಾಡ್ತವೆ ಅಂತ ಹೇಳಿದ್ರೆ, ಯಾವುದೇ ಪುಸ್ತಕಗಳನ್ನು ಓದೋದಕ್ಕೆ ಪಡಬಾರ್ದಷ್ಟು ಸೆಳೆತವನ್ನು ಈ ದೃಶ್ಯ ಮಾಧ್ಯಮಗಳು ಜನರ ಮೇಲೆ ಪ್ರಭಾವ ಬೀರಿದ್ದಾವೆ ಅಂತ. ನಾವು ಅವತ್ತಿನ ಕಾಲದ ಒಂದು ಡಾಕ್ಯುಮೆಂಟ್ರಿ ಸಿನಿಮಾಗಳಾಗಿರ್ಬೋದು, ಮತ್ತು ಇಂಗ್ಲೀಷ್ ಸಿನಿಮಾಗಳಾಗಿರ್ಬೋದು, ಅಥವಾ ಅವತ್ತಿನ ಬೇಡ್ರ ಕಣ್ಣಪ್ಪ ಆಗಿರ್ಬೋದು, ಮತ್ತೊಂದು ಸ್ಕೂಲ್ ಮಾಸ್ಟರ್ ಆಗಿರ್ಬೋದು, ಇತ್ತೀಚಿನವರೆಗೂ ಕೂಡ ನಾವೇನು ಕುರುಕ್ಷೇತ್ರ ಅಂತ ಮತ್ತು ಇನ್ನೊಂದು ಬೇರೆ ಸಿನಿಮಾಗಳು ನಾವು ನೋಡಿದಾಗಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ನೀಡಿದಂಥ 201 ಸಿನಿಮಾಗಳಲ್ಲಿ ಕೂಡ ಅವರು ಮೆಸೇಜ್ಗಳನ್ನು ಕೊಡ್ತಾವೆ, ಸಮಾಜಮುಖಿ ಮೆಸೇಜ್ಗಳನ್ನು, ಮತ್ತು ಸಮಾಜದ ಒಂದು ಕೆಟ್ಟ ವಿಚಾರಗಳನ್ನು ಅವ್ರು ಖಂಡಿಸ್ತಾ ಇದ್ರು, ಸಮಾಜ ಪರಿವರ್ತನೆ ಮಾಡ್ತಾ ಇದ್ರು. ಈ ಕೆಲಸವನ್ನು ದೃಶ್ಯ ಮಾಧ್ಯಮದವ್ರು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾವು ಇವತ್ತು ಮಾಫಿಯಾ, ದೃಶ್ಯ ಮಾಫಿ, ಇದು ನಿಶೆ ಮಾಫಿಯಾ ಅಥವಾ ಇದು ಏನು ನಾವು ಅವೆಲ್ಲ ಮಾಫಿಯಾಗಳನ್ನು ನಾವು ತೆರೆದಿಡಬೇಕು ಅನ್ನೋದು ಎಷ್ಟು ನಿಜವೋ ಅಷ್ಟೇ ಅದರ ಒಂದು ವೈಭವೀಕರಣ ಮಾಡದೆ ಅದನ್ನು ಒಂದು ಸಣ್ಣದ ಒಂದು ವಿಚಾರಗಳನ್ನು ತೋರಿಸಿ ಅದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಅವ್ರನ್ನ ಅವತ್ತು ನೋಡಿ ಸಂಜನಾ ಅಂತ ನಟಿ ಅಥವಾ ರೂಪಿಣಿ ದ್ವಿವೇದಿ ರೂಪಿಣಿ ಅಂತ ನಟಿ ಕೂಡ ಅವರು ದೃಶ್ಯ ಮಾಧ್ಯಮದಲ್ಲಿ ಏನೋ ಒಂದು ಸಾಹಸ ಮಾಡಿ ಗೆದ್ದು ಬಂದ ರೀತಿಯಲ್ಲಿ ಅವ್ರ ಕೈ ತೋರಿಸ್ಕೊಳ್ತಾ ಬರ್ತಾರೆ. ಅದನ್ನೆಲ್ಲ ನಮ್ಮ ಮಾಧ್ಯಮದಲ್ಲಿ ತೋರಿಸ, ಯಾಕೆ ಅದನ್ನು ಸೆನ್ಸರ್ ಮಾಡ್ಲಿಕ್ಕೆ ಬರೋದಿಲ್ವಾ? ಅಂಥ ವಿಚಾರಗಳನ್ನ ಕಟ್ ಮಾಡಿ ನಮಗೆ ತೋರಿಸ್ಲಿಕ್ಕೆ ಬರೋದಿಲ್ವಾ? ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ಆ ರೀತಿ ತೋರಿಸೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೆಟ್ಟ ಕೆಲಸಗಳನ್ನ ನಾವು ಮಾಡಿದರೆ ಬೇಗ ನಾವು ಹೆಸರು ಮಾಡಬಹುದು ಅನ್ನೋಂಥ ವಿಚಾರಕ್ಕೆ ಬರ್ತದೆ. ದಯವಿಟ್ಟು ಮಾಧ್ಯಮದವರು ಆ ರೀತಿ ಮಾಡಬೇಡಿ. ಸಮಾಜಮುಖಿಯಾಗಿ ನಾವು ಪ್ರಪಂಚದ ಮೂಲೆ ಸುದ್ದಿಗಳನ್ನು ಇವತ್ತು ನಾವು ಯಾರ ಪರಿಚಯ, ಎಲ್ಲ ದೊಡ್ಡ ಸಾಹಿತಿಗಳ ಅಥವಾ ದೊಡ್ಡ ಸಂಸ್ಥೆಗಳ ಅಥವಾ ದೊಡ್ಡ ದೊಡ್ಡ ರಾಷ್ಟ್ರಗಳ ಅಥವಾ ದೊಡ್ಡ ದೊಡ್ಡ ಮೂಲೆಯ ಒಂದು ವಿಷಯಗಳನ್ನು ಕೂಡ ನಾವು ಗೂಗಲ್ ಏನು ಇವತ್ತು ಗೂಗಲ್ ಮುಖಾಂತರ ನಾವು ಏನು ಕಂಡುಕೊಳ್ತಾ ಇದ್ದೀವಿ ವಿಷಯಗಳನ್ನು, ಅವೆಲ್ಲ ವಿಷಯಗಳನ್ನ ನಾವು ಕಂಡುಕೊಂಡಾಗ ನೋಡಿದಾಗ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇಡೀ ಜಗತ್ತು ಇದೆ, ಜಗತ್ತು ಎಷ್ಟು ಚಿಕ್ಕದಾಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ಆ ಗೂಗಲ್ ವಿಷಯಗಳನ್ನು ನಾವು ತಗೊಂಡು ನಾವು ಅದನ್ನು ಅಧ್ಯಯನ ಮಾಡಿದಾಗ, ಅಭ್ಯಾಸ ಮಾಡಿದಾಗ ನಿಜಕ್ಕೂ ನಮಗೆ ಅದು ಒಂದು ಒಳ್ಳೆಯ ವಿಷಯವನ್ನು ನೀಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಗೂಗಲ್ ಸಂಸ್ಥೆ ಆಗಿದೆ. ಅದ್ರ ಜೊತೆಯಲ್ಲಿ ಈಗ ವಾಟ್ಸಾಪ್ ಬಂದಿದ್ದಾವೆ. ಈ ವಾಟ್ಸಾಪ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೇಡವಾದ್ದು ಹಾಕ್ತಾರೆ, ಬೇಕಾದ್ದು ಹಾಕ್ತಾರೆ. ಆಮೇಲೆ ಸಾಹಿತ್ಯಿಕ ವಿಚಾರಗಳು ಇರಬೇಕಂತ ನಾವು ಅದನ್ನು ಹೇಳಿದಾಗಲೂ ಕೂಡ ಅವರ ವೈಯಕ್ತಿಕ ವಿಚಾರಗಳನ್ನು, ಫೋಟೋಗಳನ್ನು, ಮದುವೆ ಸಮಾರಂಭದ ಫೋಟೋಗಳನ್ನೆಲ್ಲ ಹಾಕ್ತಾರೆ. ಇದೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ. ಯಾಕಂತ ಹೇಳಿದ್ರೆ ಈ ದೃಶ್ಯ ಮಾಧ್ಯಮಗಳಲ್ಲಿ ನಾಟಕಗಳನ್ನು ಈ ಡಿ ಡಿ ಚಂದನದಲ್ಲಿ ನಾಟಕಗಳನ್ನು ನಮಗೆ ನಿತ್ಯ ನಮಗೆ ತೋರಿಸೋದ್ರಿಂದ ನಾನೊಬ್ಬ ನಾಟಕ ಅಥವಾ ರಂಗ ಕಲಾವಿದ ಆಗಿ ರಂಗದ ಸಜ್ಜಿಕೆ ಒಳಗೆ ತೊಡಗಿಕೊಂಡಿರೋದ್ರಿಂದ, ನಾನು ಬೆಳೆದಿರೋದ್ರಿಂದ ನಮ್ಮ ಸಾಣ್ಯಾಳಿ ಗುರೂಜಿ ನಮ್ಮ ರಂಗ ಸಂಕೀರ್ಣಗಳಲ್ಲಿ ಅವರು ಕೂಡ ಅನೇಕ ಸಾರಿ ಪಾಲ್ಗೊಂಡದ್ದು ಉಂಟು. ನಾನು ಚಿತ್ರದುರ್ಗದಲ್ಲಿ ಇದ್ದಾಗಲೂ ಕೂಡ ಆ ರೀತಿ ಇದ್ದಾಗಲೂ ಕೂಡ ನಾವು ರಂಗಸಜ್ಜಿಕೆ ಮತ್ತು ಸಿನಿಮಾ ಇವೆರಡರ ಅಂತರಗಳನ್ನು ನಾವು ನೋಡ್ಬೋದಾಗಿದೆ. ಇದು ನಾಟಕಗಳಲ್ಲಿ ಏನಾಗ್ತದೆ ಅಂದರೆ ಜನರ ಮಧ್ಯೆ ಮಾಡ್ತಕ್ಕಂಥ ಒಂದು ಕಲೆ,
ಜನರಿಂದ ತಕ್ಷಣವೇ ನಮಗೆ ಪ್ರತಿಕ್ರಿಯೆ ಸಿಗ್ತಕ್ಕಂಥದ್ದು, ಅದರಿಂದ ನಮಗೆ ಆನಂದ ಸಿಗ್ತಕ್ಕಂಥದ್ದು, ಆ ಆನಂದದಿಂದ ನಾವು ಉತ್ತೇಜರಾಗ್ತಕ್ಕಂಥದ್ದು. ಆಮೇಲೆ ನಮಗೇನು ತಪ್ಪಿದಾವೆ ಅಥವಾ ನಾವು ಖುಷಿಯಿಂದ ನಾವು ನಟನೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಚಪ್ಪಾಳಿಗಳು ನಾವು ಅಲ್ಲೇ ಪಡ್ಕೊಳ್ತೀವಿ. ಆದರೆ ಸಿನಿಮಾದಲ್ಲಿ ಹಾಗಾಗೋದಿಲ್ಲ. ಒಂದೇ ಒಂದು ದೃಶ್ಯವನ್ನು ತೆಗೆಯೋದಕ್ಕೆ ಅನೇಕ ಬಾರಿ ಟೇಕ್ಗಳನ್ನು ತಗೊಳ್ತೇವೆ. ಆ ಟೇಕ್ಗಳು ತಗೊಳ್ಳೋ ಮುಖಾಂತರ ಎಷ್ಟು ಬೇಸರ ಪಟ್ಬಿಡ್ತೀವಿ ಅಂತ ಹೇಳಿದ್ರೆ ಇನ್ನೊಬ್ಬ ಸಹ ಕಲಾವಿದನಿಗೆ ಅದನ್ನು ಮಾಡುವಂಥ ಆ ನಟನೆ ಮಾಡುವಂಥ ಅಭಿರುಚಿನಿ ಉತ್ಸಾಹನೇ ಕುಂದಿ ಹೋಗ್ಬಿಡ್ತದೆ. ಹೀಗೆ ಅನೇಕ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಕೂಡ ಎಲ್ಲ ವಿಧವಾದಂಥ ದೃಶ್ಯಗಳನ್ನು ನಾವು ಈ ದೃಶ್ಯ ಮಾಧ್ಯಮದಲ್ಲಿ ನಾವು ಕಾಣ್ತೇವೆ. ಆದರೆ ಮುಖ್ಯವಾಗಿ ಈ ಸಮಾಜಕ್ಕೆ ನಮಗೆ ಈ ದೃಶ್ಯ ಮಾಧ್ಯಮದಿಂದ ಏನು ಕೊಡುಗೆ ಇದೆ ಅಂತ ನಾವು ಕಂಡುಕೊಳ್ಳೋದಾದರೆ ಖಂಡಿತವಾಗಿ ದೃಶ್ಯ ಮಾಧ್ಯಮಗಳು ಒಳ್ಳೆ ಕೆಲಸಗಳನ್ನು ಕೂಡ ಕೆಲವು ಮಾಡ್ತಾ ಇದ್ದಾವೆ. ಕೆಲವು TRPಗೋಸ್ಕರ ತೋರಿಸಿದ ವಿಷಯಗಳನ್ನು ಈಗ ಕೆಲವು ನಾನು ಆ ಹೆಸರುಗಳನ್ನ ಹೇಳಕ್ಕೆ ಹೋಗೋದು, ಹೇಳಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ನಾನೆಲ್ಲ ಅವುಗಳನ್ನ ಬ್ರ್ಯಾಂಡ್ ಮಾಡ್ತೀನಿ, ಆ ಚಾನಲ್ಗಳನ್ನೆಲ್ಲೋ ಟೀಕೆ ಮಾಡ್ತೀನಿ ಅನ್ನುವಂಥ ಭಾವನೆ ಆ ಚಾನಲ್ನವ್ರಿಗೆ ಬರಬಾರದು. ಅದಕ್ಕೋಸ್ಕರ ನಾ ಇಂಥವುದೇ ಚಾನಲ್ ಅಂತ ಹೇಳಿದೆ. ಒಂದು ವಿಷಯವನ್ನು ರಬ್ಬರ್ ಥರ ಹಿಗ್ಗಿ ಹಿಂಡಿ ಎಳೆದು ಆ ದೃಶ್ಯಗಳನ್ನು ತೋರಿಸಿ ಇಡೀ ದಿವಸ ಇನ್ನೊಂದು ವಿಷಯ ಸಿಗೋವರೆಗೂ ಆ ವಿಷಯವನ್ನೇ ತೋರಿಸಿ ಇವರು ಮನುಷ್ಯನ ತಾಳ್ಮೆನ ಪರೀಕ್ಷೆ ಮಾಡಿ ಹಾಕಿಬಿಡ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಈ ದೃಶ್ಯ ಮಾಧ್ಯಮದವರು ಜನರನ್ನು ಸಂಸ್ಕೃತಿ ಅವ್ರಿಗೆ ಬೆಳೆಸ್ತಕ್ಕಂಥ, ಅವ್ರಿಗೆ ಸಂಸ್ಕಾರವಂತರು ಮಾಡ್ತಕ್ಕಂಥ, ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ, ಆ ಒಂದು ಹಬ್ಬಗಳ ವೈಭವ ಅಥವಾ ಹಬ್ಬಗಳ ಔಚಿತ್ಯತೆ ಎಲ್ಲವುಗಳ ಬಗ್ಗೆನೂ ಸರಿಯಾದ ರೀತಿಯಲ್ಲಿ ಅದರಗಳ ವಿಶ್ಲೇಷಣೆ ಮಾಡ್ತಕ್ಕಂಥ ನುರಿತವರಿಂದ ಹೇಳ್ತಕ್ಕಂಥ ಸ್ವಾಮೀಜಿಗಳಿದ್ದಾರೆ, ಪಂಡಿತರಿದ್ದಾರೆ, ಉಪನ್ಯಾಸಕರಿದ್ದಾರೆ, ಪ್ರವಚನಕಾರರಿದ್ದಾರೆ, ಅಥವಾ ಬೇರೆ ಬೇರೆ ಆಶುಭಾಷಣ ಮಾಡ್ತಕ್ಕಂಥವ್ರಿದ್ದಾರೆ. ಅದನ್ನು ಏನಾಗ್ತದೆ ಅಂತ ಹೇಳಿದ್ರೆ ಕೆಲವ್ರನ್ನ ಹಾಸ್ಯ ಅಂತೇಳಿ ಇಟ್ಟುಬಿಡ್ತಾರೆ. ಆ ಹಾಸ್ಯ ಮಾಡುವಂಥವ್ರು ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ, ತೋರಿಸಿದ್ರೆ ಹೊಸ ವಿಷಯಗಳೇ ಇರೋದಿಲ್ಲ. ಹೀಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ದೃಶ್ಯ ಮಾಧ್ಯಮಗಳು ತಮ್ಮ ಮಹತ್ವವನ್ನು ಕಳ್ಕೊಳ್ತದಾವೇನೋ. TRPಗೋಸ್ಕರ ಅನೇಕ ಚಾನಲ್ಗಳು ನೋಡಿ, ಅವತ್ತು ಡಿ ಹಿಂದಿ ಚಾನಲ್ಲು, DD ಚಂದನ ಚಾನಲ್ಗಳು ಬಿಟ್ಟರೆ ಬೇರೆ ಯಾವ ಚಾನಲ್ಗಳು ಇವತ್ತು 24ರಿಂದ 25 ಕನ್ನಡ ಚಾನಲ್ಗಳು ಇದ್ದಾವೆ. ಆಮೇಲೆ ನ್ಯೂ ಟೈಮ್ಸು, ಆಜ್ ತಕ್ಕು, ಬೇರೆ ಬೇರೆ ಚಾನಲ್ಗಳು ಅವೊಂದು 108 ಇದ್ದಾವೆ. ಯಾವುದನ್ನು ನೋಡ್ತೀರಿ, ಯಾವುದನ್ನು ಬಿಡ್ತೀರಿ, ಬೇರೆ ಬೇರೆ ಭಾಷೆಗಳಲ್ಲಿ ಚಾನಲ್ಗಳು ಇದ್ದಾವೆ. ಅದಕ್ಕೆ ನಾನು ಹೇಳೋದು ದೃಶ್ಯ ಮಾಧ್ಯಮ ಅಂತ ಹೇಳಿದ್ರೆ ಇದು ಸೆಲ್ಯುಲಾಯ್ಡ್ ಅಂತ, ಇದರಲ್ಲಿ ಆಕರ್ಷಣೆ ಆಗ್ತಕ್ಕಂಥ, ಇದರಲ್ಲಿ ಸಮಾಜ ಪರಿವರ್ತನೆ ಆದದ್ದು ಇದೆ, ಕೆಟ್ಟೋದದ್ದು ಇದೆ. ಅದಕ್ಕೋಸ್ಕರ ಸಮಾಜದ ಪರಿವರ್ತನೆಗೋಸ್ಕರ ಈ ದೃಶ್ಯ ಮಾಧ್ಯಮಗಳು. ಆಮೇಲೆ ಕೆಲವರೆಲ್ಲ ಭಾಳಷ್ಟು ಪ್ರಶ್ನೆ ಮಾಡ್ತಾ ಇರ್ತಾರೆ, ದೃಶ್ಯ ಮಾಧ್ಯಮಕ್ಕೆ ಕಡಿವಾಣ ಇಲ್ವೇ? ಇದೆ. ಈ ದೃಶ್ಯ ಮಾಧ್ಯಮದ ಪ್ರತಿಯೊಂದು ಚಿತ್ರಗಳು ಅಥವಾ ವಿಡಿಯೋಗಳು ಅವು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಗುಣಾತ್ಮಕವಾಗಿ ಅವು ಸಮಾಜಮುಖಿಯಾಗಿ ಇರಬೇಕು. ಅದಕ್ಕೆ ಸೆನ್ಸಾರ್ ಮಂಡಳಿ ಅಂತ ಕೂಡ ಕೇಂದ್ರದಲ್ಲಿ ಇದೆ. ಆದರೆ ಆ ಕೇಂದ್ರದವರು ಎಷ್ಟರ ಮಟ್ಟಿಗೆ ಈ ಚಾನಲ್ಗಳು ನೋಡ್ತಾರೆ, ಆ ವಿಷಯಗಳನ್ನು ಬಿತ್ತರ ಮಾಡೋದು ನೋಡ್ತಾರೆ, ಅದಕ್ಕೆ ಕಡಿವಾಣ ಹಾಕ್ತಾರೆ, ಅದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಯಾವುದೋ ಒಂದು ಸುದ್ದಿ ಬಿತ್ತರ ಆಗಬೇಕು ಅಂತ ಹೇಳಿದ್ರೆ ಆ ಸೆನ್ಸಾರ್ ಮಂಡಳಿಯಿಂದ ಒಪ್ಪಿಗೆ ತಗೊಂಡು ಆ ವಿಷಯಗಳನ್ನು ಬಿತ್ತರ ಮಾಡ್ತಾರೆ, ಆ ವಾರ್ತೆಗಳನ್ನು ಬಿತ್ತರ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಈ ವಾರ್ತೆಗಳು, ವಿಷಯಗಳನ್ನು ತೋರಿಸ್ತಕ್ಕಂಥ ಮಾಧ್ಯಮಗಳನ್ನು, ವಿಷಯಗಳನ್ನು ಒಂದು ಸೆನ್ಸಾರ್ ಮುಖಾಂತರ ಅದು ಹೊರಗಡೆ ಬಂದರೆ ನಿಜಕ್ಕೂ ನಮಗೆ ಇದು ಸತ್ಯ ಏನೋ, ಇದು ನಿಜ ಏನೋ ಅಂತ ನಾವು ನಂಬಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬೆಳಗ್ಗೆ ತೋರಿಸಿರ್ತಾರೆ, ಅದು ಮಧ್ಯಾಹ್ನಕ್ಕೆ ಸುಳ್ಳಾಗಿರ್ತದೆ, ರಾತ್ರಿಗೆ ಮತ್ತೆ ಬೇರೆ ಇನ್ನೊಂದು ವಿಷಯ ತೊಗೊಂಡಿರ್ತದೆ, ತಿರುವು ತಗೊಂಡಿರ್ತದೆ. ಅದಕ್ಕೆ ಈ ದೃಶ್ಯ ಮಾಧ್ಯಮಗಳು ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಎಲ್ಲ ಸ್ತರಗಳಲ್ಲಿ, ಇವತ್ತು ನೋಡಿ GD ಚಂದನದಲ್ಲಿ ಆನ್ಲೈನ್ನಲ್ಲಿ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ಗಣಿತ, ಸಮಾಜ, ವಿಜ್ಞಾನ, ಇಂಗ್ಲೀಷು ಪ್ರತಿಯೊಂದು ಪಾಠಗಳು ಸಿಗ್ತಾ ಇದ್ದಾವೆ. ಆದರೆ ಅನೇಕ ಮಕ್ಕಳು ಕೊರಗ್ತಾ ಇದ್ದಾರೆ, ನಮಗೆ ಟ್ಯಾಬ್ ಇಲ್ಲ, ಅದಿಲ್ಲ ಅಂತೇಳಿ. ಯಾಕೆ DD ಚಂದನ ಇರ್ತಕ್ಕಂಥ ಪಾಠ ಮಾಡ್ತಕ್ಕಂಥ ವಿಷಯಗಳನ್ನು ನೀವು ಗಮನಿಸಬಾರ್ದಾ? ನಿಮಗೆ ಟ್ಯಾಬ್ಗಳೇ ಬೇಕಾ? ಟ್ಯಾಬ್ಗಳು ಇಲ್ದರೆ ನಾವು ಬದುಕೋಕ್ಕಾಗಲ್ವಾ? ಮೊಬೈಲ್ ಇಲ್ದಿದ್ರೆ ಯಾಕೆ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೊಬೈಲ್ ನಮಗೆ ಕೊಡಿಸಿಲ್ಲ ನಮ್ಮ ತಂದೆ ತಾಯಿಗಳು, ಆನ್ಲೈನಲ್ಲಿ ಮೊಬೈಲ್ ಕೊಡಿಸಿಲ್ಲ, ನಾವು ಹೆಂಗೆ ಓದಬೇಕು ಅಂತೇಳಿ ಅದಕ್ಕೊಂದು ಅಭಿಯಾನ ಕೂಡ ಪಬ್ಲಿಕ್ ಟಿವಿಯವರು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ.
ಭಾಳ ಒಂದು ಸಂತೋಷ ಸುದ್ದಿ ಕೂಡ. ಇವತ್ತು ಈ ದೃಶ್ಯ ಮಾಧ್ಯಮಗಳು ಯಾವತ್ತೂ ಕೂಡ ಸಮಾಜವನ್ನು ಕದಡುವಂಥ ಕೆಲಸ ಮಾಡಬಾರ್ದು, ಸಮಾಜವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಸಾವಿನ ಸಂಖ್ಯೆಗಳನ್ನು ಕೆಲವು ಸಾರಿ ಮುಚ್ಚಿಟ್ಟು ಅದರ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಕ್ಕಂಥ ವಿಚಾರ ಕೂಡ ಇವತ್ತು ಅದು ಯೋಗ್ಯ ಸರಿ ಅಂತ ಕೂಡ ಅನಿಸಿದ್ರು ಕೂಡ ಪಾರದರ್ಶಕ ಅನಿಸ್ಕೊಳ್ಳೋದಿಲ್ಲ. ಇವತ್ತೇನಾಗುತ್ತೆ, ಭಯಭೀತರಾಗ್ಬಿಡ್ತಾರೆ ಜನ ಅಂತೇಳಿ ಒಂದು ಗಲಾಟೆಯಲ್ಲಿ ಆದಂಥ ಸಾವಿನ ಸಂಖ್ಯೆ ಕೂಡ ಕಡಿಮೆ ಮಾಡ್ತಾರೆ, ಕೊರೋನಾದಲ್ಲಿ ಸತ್ತವರ ಸಂಖ್ಯೆ ಕೂಡ ಕಡಿಮೆ ಮಾಡ್ತಾರೆ ಅಂತ ಜನಗಳು ಆಡ್ಕೊಳ್ತಕ್ಕಂಥ ಮಾತಿದು. ಆದರೆ ನೇರವಾದ ವಿಚಾರಗಳನ್ನು ತಿಳ್ಕೊಂಡಾಗ ಏನಾಗ್ತದೆ, ಅಂಕಿಅಂಶಗಳು ಯಾರು ಮುಚ್ಚಿಡಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವೆಲ್ಲವೂ ಕೂಡ ದಾಖಲೆ ಆಗಿರ್ತವೆ. ದಾಖಲೆಗಳು ಆದಂಥ ಈ ವಿಚಾರಗಳನ್ನು ಯಾರು ಕೂಡ ಅದು ಕಡಿಮೆ ಮಾಡೋದಾಗಲಿ ಜಾಸ್ತಿ ಮಾಡೋದಾಗಲಿ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸಿನಿಮಾಗಳನ್ನು ನೋಡೋದ್ರ ಜೊತೆಗೆ ಸಿನಿಮಾಗಳಿಂದ ಕಲಿತಕ್ಕಂಥ ವಿಷಯಗಳನ್ನು ಕಲಿಬೇಕೇ ಹೊರತಾಗಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಧಾರಾವಾಹಿಗಳಲ್ಲಿ ಹೆಣ್ಣನ್ನು ಒಂದು ಕೆಟ್ಟ ರೀತಿಯಲ್ಲಿ ತೋರಿಸ್ತಾರೆ, ಅವಳು ವಿಲನ್ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ. ಯಾಕೆ ಅದನ್ನು ಯಾರು ಮಹಿಳೆಯರು ಯಾಕೆ ಖಂಡಿಸ್ತಾ ಇಲ್ಲ? ಅದನ್ನು ಎಲ್ಲ ಧಾರಾವಾಹಿಗಳನ್ನ ನೋಡಿ ನೀವು, ಕನ್ನಡ ಧಾರಾವಾಹಿಗಳಲ್ಲಿ ಅಲ್ಲಿ ಎಲ್ಲ ಹೆಣ್ಣುಮಕ್ಕಳು ಡಾನ್ಗಳೇ, ಲೇಡಿ ಡಾನ್ಗಳು ಇರ್ತಾರೆ. ಆ ರೀತಿ ಮಾಡಬಾರ್ದು. ಯಾಕಂದರೆ ತಾಯಂದಿರು ಮಾತೆಯರು ಅವರು ಮನೆಯನ್ನು ಕಟ್ತಕ್ಕಂಥವ್ರು, ಮನೆಯನ್ನು ಉಳಿಸ್ತಕ್ಕಂಥವ್ರು, ಅಂಥವ್ರನ್ನ ಮನೆ ಹೊಡಿತಾರೆ, ಅವರು ಇನ್ನೊಂದು ಹಾಳು ಮಾಡ್ತಾರೆ, ಒಂದು ಸುಪಾರಿ ಕೊಡ್ತಾರೆ, ಕೊಲೆ ಮಾಡ್ತಾರೆ ಅಂತ ತೋರಿಸ್ತಕ್ಕಂಥ ವಿಚಾರಗಳು ಕೂಡ ಸಮಾಜಕ್ಕೆ ಬೆಳೆಸ್ತಕ್ಕಂಥ ವಿಚಾರಗಳಾಗಿರೋದಿಲ್ಲ, ಸಮಾಜದ ಒಂದು ಅವನತಿಗೆ ಕಾರಣ ಆಗ್ತದೆ. ಇಂಥ ಧಾರಾವಾಹಿಗಳಿಗೆ ಕಡಿವಾಣಗಳು ಹಾಕೋದಕ್ಕೆ ದಯಮಾಡಿ ಎಲ್ಲರೂ ಕೂಡ ಆ ಪ್ರಯತ್ನದಲ್ಲಿ ನಾವು ಮುನ್ನುಗ್ಗೋಣ. ಅಂಥ ಧಾರಾವಾಹಿಗಳಲ್ಲಿ ಅಂಥ ಪಾತ್ರಗಳಿಗೆ ನಾವು ಅದನ್ನು ನಿರ್ದೇಶಕರಿಗೆ ಅಥವಾ ಆ ಒಂದು ಚಾನಲ್ಗಳಿಗೆ DD ಅಥವಾ GTV ಇನ್ನೊಂದು ಯಾವುದೇ ಒಟ್ಟು ಚಾನಲ್ಗಳಿಗೆ ನಾವು ನೇರವಾಗಿ ಪತ್ರ ಬರಹ ಮುಖಾಂತರ ಪ್ರತಿಭಟನೆ ಮಾಡೋ ಮುಖಾಂತರ ಸಮಾಜದ ವ್ಯಕ್ತಿಗಳ ಒಂದು ಸಂಬಂಧಗಳನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭಕ್ಕೆ ಹೇಳ್ಬಿಟ್ಟು, ದೃಶ್ಯ ಮಾಧ್ಯಮಗಳು ಸಮಾಜದ ಮುಖಿಯಾಗಿರಬೇಕು, ಸಮಾಜ ಬೆಳೆಸಬೇಕು, ಸಮಾಜದ ಒಂದು ಗುಣವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸಗಳನ್ನ ನೀವು ಮಾಡ್ರಿ ಅಂತ ಹೇಳ್ತಕ್ಕಂಥ ಸಂದರ್ಭವನ್ನು ನೀವು ಸೇರಿ ಮಾಡೋಣ ಅನ್ನುವಂಥ ವಿಚಾರನ ಈ ಸಂದರ್ಭಕ್ಕೆ ಹೇಳಿ, ನನಗೆ ಅವಕಾಶ ಮಾಡಿಕೊಟ್ಟಂಥ ಕಸಾಪ ತಾಲೂಕು ಘಟಕ ವಾಮದೇವಪ್ಪನವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಶರಣು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಸಹೃದಯ ಕನ್ನಡಿಗರಿಗೆ, ಅಂತರ್ಜಾಲದ ಮೂಲಕ ನೋಡುತ್ತಿರುವ ಎಲ್ಲ ನನ್ನ ಸಹೃದಯ ಕನ್ನಡದ ಬಂಧುಗಳಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ, ಇವತ್ತಿನ ಕಾರ್ಯಕ್ರಮದ ಸಾಂಕೇತಿಕ ಅಧ್ಯಕ್ಷೀಯ ನುಡಿಗಳು, ಇವತ್ತಿನ ಮುಖ್ಯ ಗೌರವಾನ್ವಿತ ಉಪನ್ಯಾಸಕರೇ ಮತ್ತು ಸಂಗೀತಗಾರರೇ ಹಾಗೂ ಇವತ್ತಿನ ಸ್ವಾಗತಕಾರರೇ ಮತ್ತು ತಂತ್ರಜ್ಞಾನಕ್ಕೆ ಅಳವಡಿಸಿ ಬಿತ್ತರಿಸುತ್ತಿರುವ ನನ್ನ ಚಂದ್ರು ಈಶ್ವರ್ ಡಿಜಿಟಲ್ ಸ್ಟುಡಿಯೋದ ಮಾಲೀಕರೇ ಹಾಗೂ ಜೀವನ್ JC ಕೂಲಂಬಿ ಮತ್ತು ಮನೋಜ್ ಬಾವಿಹಾಳ್ ಯುವ ಪ್ರತಿಭೆಗಳೇ, ಇವರೆಲ್ಲರಿಗೂ ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ ಅಂತ ಹೇಳ್ತಾ, ಇವತ್ತು ಹಿರಿಯರಾದ ನಮ್ಮ ದಾವಣಗೆರೆ ನಗರದ ಪ್ರಸಿದ್ಧ ನ್ಯಾಯವಾದಿಗಳು ಆಗಿರುವಂಥ ಶ್ರೀಯುತ ರೇವಣ್ಣ ಬಳ್ಳಾರಿಯವರು ದೃಶ್ಯ ಮಾಧ್ಯಮ ಹಾಗೂ ಸಮಾಜ ಅನ್ನೋ ವಿಷಯಕ್ಕೆ ಅತ್ಯಂತ ನ್ಯಾಯ ಒದಗಿಸಿಕೊಡುವಂಥ ವಿಷಯವನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತಾ, ಇವತ್ತು ದೃಶ್ಯ ಮಾಧ್ಯಮಗಳು ಅನ್ನುವಂಥದ್ದು ಮತ್ತು ಸಮಾಜಕ್ಕೆ ಒಳಿತು ಕೆಡುಕುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಬೋದು. ಆದರೂ ಕೂಡ ಇವತ್ತು ದೃಶ್ಯ ಮಾಧ್ಯಮ ಅಂದರೆ ಕಣ್ಣಿಂದ ನೋಡಬಹುದಾದಂಥ ಎಲ್ಲ ಪ್ರಕಾರಗಳನ್ನು ನಾವು ದೃಶ್ಯ ಮಾಧ್ಯಮಗಳು ಅಂತ ಕರಿತೀವಿ. ಅದು ಯಾವ ಪ್ರಕಾರ, ಈಗ ಪ್ರಾರಂಭದಲ್ಲಿ ರೇಖಾಚಿತ್ರಗಳು ಮತ್ತು ತದನಂತರ ಈ ಮೂಕ ಚಿತ್ರ ಸಿನಿಮಾಗಳು, ನಂತರ ಬಂದ ಸಿನಿಮಾ ಜಗತ್ತು, ಇತ್ತೀಚಿನ ಈ ದೂರದರ್ಶನಗಳು ಮತ್ತು ಅನೇಕ ವಾಟ್ಸಪ್ ಯುಗದಲ್ಲಿ ಈ ಗೂಗಲ್ ಚಾನಲ್ಗಳಿರ್ಬೋದು, ಯೂಟ್ಯೂಬ್ ಚಾನಲ್ಗಳಿರ್ಬೋದು ಮತ್ತು ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ಇವತ್ತು ಪ್ರಪಂಚ ಮತ್ತು ದೇಶ ನಾಡು ಓಡ್ತಾ ಇದೆ. ಅಂಥ ಪ್ರತಿಭೆಗಳು ಕೂಡ ಬೆಳೀತಾ ಇದೆ. ದೃಶ್ಯ ಮಾಧ್ಯಮಗಳು ಒಂದು ರೀತಿಯಲ್ಲಿ ಉತ್ತಮವಾದಂಥ ಸಂದೇಶವನ್ನು ಸಾರಬಲ್ಲವು ಸಮಾಜಕ್ಕೆ, ಮತ್ತು ಮನಸ್ಸನ್ನು ಹರಳಿಸಬಲ್ಲವು, ಮನಸ್ಸನ್ನು ಆಹ್ಲಾದಕರಗೊಳಿಸಬಲ್ಲವು, ಮತ್ತು ಜ್ಞಾನ ದೀವಿಗೆಯನ್ನು ಹಂಚಬಲ್ಲವು,
ಮತ್ತು ಅಷ್ಟೇ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಿ ನಮಗೆ ಉತ್ತಮವಾದಂಥ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ದೃಶ್ಯ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಅಂದರೆ ತಪ್ಪಾಗಲಿಕ್ಕೆ. ಅಂತ ಎಲ್ಲ ದೃಶ್ಯ ಮಾಧ್ಯಮಗಳು ಇವತ್ತು ಒಂದು ರೀತಿಯಲ್ಲಿ ನಮ್ಮ ಶ್ರೀಯುತ ರೇವಣ್ಣ ಬಳ್ಳಾರಿ ಅವರು ಹೇಳಿದಾಗೆ ಕೆಟ್ಟದ್ದನ್ನು ಹೆಚ್ಚು ಬಿತ್ತರಿಸುವಂಥ ಮತ್ತು ಒಳ್ಳೆಯದನ್ನು ಯಾವುದೇ ರೀತಿಯಾದಂಥ ವ್ಯವಸ್ಥೆಗೆ ಒಳಪಡಿಸಿದಂಥ ಮತ್ತು ಅವುಗಳನ್ನೇ ಹೆಚ್ಚು ವೈಭವೀಕರಿಸಿ ತೋರಿಸುವಂತಹ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ಮಾತನ್ನು ಭಾಳ ವಿಷಾದನೀಯವಾಗಿ ಅವರು ಹೇಳಿದರು. ಅದು ನಿಜಕ್ಕೂ ಸತ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಉತ್ತಮವಾದದ್ದನ್ನು, ಆದರ್ಶ ಮಹಾಪುರುಷರ ವ್ಯಕ್ತಿತ್ವವನ್ನು ಮತ್ತು ಒಳ್ಳೆಯದನ್ನು ತೋರಿಸುವಂಥ ಕೆಲಸವನ್ನು ದೃಶ್ಯ ಮಾಧ್ಯಮಗಳು ಮಾಡಬೇಕು ಅನ್ನೋದು ಎರಡು ಮಾತಿಲ್ಲ. ಆದರೆ ನೋಡುಗರ ನೋಟವನ್ನು ಕೂಡ ದೃಶ್ಯ ಮಾಧ್ಯಮದವರು ಅದನ್ನು ಪರಿಗಣಿಸ್ತಾರೆ. ಯಾಕಂದ್ರೆ ಕೆಟ್ಟದ್ದನ್ನೇ ಜಾಸ್ತಿ ವೀಕ್ಷಿಸ್ತಾರೆ ಅನ್ನುವಂಥ ಪರಿಗಣನೆಯನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನುವಂತ ಅನಿಸ್ತದೆ. ಇದು ಕಡಿಮೆ ಆಗಬೇಕು. ಇವತ್ತು ಜಗತ್ತಿನ ಎಲ್ಲ ಭಾಗದ ಜನಗಳು ಕೂಡ ಅದಕ್ಕೆ ಒಂದು ಕಾನೂನು ತಂದರೂ ತಪ್ಪಾಗ್ಲಿಕ್ಕಿಲ್ಲ. ಯಾವುದು ಕೆಟ್ಟದ್ದಿರುತ್ತೋ ಅದನ್ನ ದೃಶ್ಯ ಮಾಧ್ಯಮಗಳು ತೆಗೆದುಕೊಳ್ಳದೆ ಇರುವಂತ ಒಂದು ಏನು ನಾವೇನು ಇದು ಮಾಡ್ಬೋದು ಹೊಸ ಆಧುನಿಕ ತಂತ್ರಜ್ಞಾನದಲ್ಲಿ ಅಂಥವನ್ನು ತೆಗೆದುಕೊಳ್ಳದೇ ಇರುವಂತ ಒಂದು ಆ್ಯಪ್ ಅನ್ನು ಕ್ರಿಯೇಟ್ ಮಾಡಿ ಬಿಡೋದು ಒಳ್ಳೇದೇನೋ ಅನ್ನುವಷ್ಟು ಕೆಟ್ಟದಾಗಿ ಇವತ್ತು ದೃಶ್ಯ ಮಾಧ್ಯಮಗಳಿಂದ ಜನಾಂಗ ಮತ್ತೆ ಸಮಾಜ ಮತ್ತು ಸಂಸ್ಕೃತಿ ಹಾಳಾಗುವಂಥ ವ್ಯವಸ್ಥೆ ಖಂಡಿತ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ ಇವತ್ತು ಶಿಕ್ಷಣಕ್ಕೆ ನಮ್ಮ ಜ್ಞಾನ ಬೆಳವಣಿಗೆಗೆ ತುಂಬಾ ದೃಶ್ಯ ಮಾಧ್ಯಮಗಳ ಕೊಡುಗೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಷ್ಟೇ ಕೆಟ್ಟದ್ದನ್ನ ಅರಳಿಸುವ, ಕೆರಳಿಸುವ ಮತ್ತೆ ಮನೋ ವಿಕೃತಿಯನ್ನು ಉಂಟು ಮಾಡುವಂತ ಕೆಲಸವನ್ನ ದೃಶ್ಯ ಮಾಧ್ಯಮಗಳು ಎಲ್ಲವೂ ಮಾಡ್ತವೆ ಅಂತಲ್ಲ, ಕೆಲವು ಮಾಡ್ತಾ ಇದ್ದಾವೆ. ಅದು ಕಡಿಮೆ ಆಗಬೇಕು ಅನ್ನುವಂಥ ಮಾತನ್ನ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತಾ, ಮತ್ತೆ ಇವತ್ತಿನ ಪ್ರಾರಂಭದಲ್ಲಿ ನಮ್ಮ ದಾವಣಗೆರೆ ನಗರದ ಹೊರವಲಯದ ಬಾಡ ರಸ್ತೆಯಲ್ಲಿರುವಂಥ ಬೀರೇಶ್ವರ ಆಶ್ರಮದ ಪುಣ್ಯಾಶ್ರಮದ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಮತ್ತು ಇತರೆ ಸುಮಧುರವಾದ ಸಂಗೀತವನ್ನು ನೀಡಿ ಮದಗೊಳಿಸಿದ್ದಾರೆ. ಆ ಎಲ್ಲ ಅಂಧ ಮಕ್ಕಳು ಮತ್ತು ಅದರ ಸಹಾಯಕರಿಗೆ ನಾನು ಅಭಿನಂದಿಸ್ತಾ, ಮತ್ತು ಅದರ ಆಶ್ರಮದ ಮುಖ್ಯಸ್ಥರು ಮತ್ತು ಗೌರವ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸ್ತಿರುವಂಥ ನನ್ನ ಆತ್ಮೀಯರು ಮತ್ತು ಅನೇಕ ಸಂಘಟನೆಗಳ ಒಂದು ರೀತಿಯ ಮುಖ್ಯಸ್ಥರು ಮತ್ತು ಅವರು ಕೂಡ ನ್ಯಾಯವಾದಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಯುತ ಎಚ್ ಶಿವಮೂರ್ತಿ ಸ್ವಾಮಿ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಇರುವಂಥವ್ರು. ಅಂಥವ್ರು ಇವತ್ತು ನಮ್ಮ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮವನ್ನು ಕೊಡುವಲ್ಲಿ ಮತ್ತೆ ಅವ್ರದೇ ಆದಂಥ 4 ನುಡಿಗಳನ್ನು ಶುಭ ನುಡಿಗಳನ್ನು ನುಡಿದಿದ್ದಾರೆ. ಅವರಿಗೂ ನಾನು ಸಾಹಿತ್ಯ ಪರಿಷತ್ ಪರವಾಗಿ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಇವತ್ತು ಈ ಕನ್ನಡ ಯೂಟ್ಯೂಬ್ ಮೂಲಕ ಏನು ವೀಕ್ಷಿಸ್ತಾ ಇದ್ದೀರಿ ಭಾಳ ಮೆಚ್ಚುಗೆಗೆ ಪಾತ್ರ ಆಗ್ತದೆ. ನಾವು ಸುಮಾರು ನಮ್ಮ ದಾವಣಗೆರೆ ತಾಲೂಕು ಒಂದರಲ್ಲೇ, ಕೆಲವು ಜಿಲ್ಲೆಗಳಲ್ಲಿ ಇಲ್ಲದೇ ಇರುವಷ್ಟು ದತ್ತಿಗಳು ನಮ್ಮ ದಾವಣಗೆರೆ ತಾಲೂಕು ಒಂದರಲ್ಲೇ 85 ದತ್ತಿಗಳಿದಾವೆ. ಆ 85 ದತ್ತಿಗಳನ್ನು ಪ್ರತಿ ಶಾಲಾ ಕಾಲೇಜು ಅಂಗಳಗಳಲ್ಲಿ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಕನ್ನಡದ ತೇರನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಈ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗದಿಂದ ಇದು ತಡೆ ಇರೋದ್ರಿಂದ ನಾವು ಇದು ಹೊಸ ಥರದ ಒಂದು ಜಾಗೃತಿ ಕಾರ್ಯಕ್ರಮವನ್ನು, ಕನ್ನಡ ಜಾಗೃತಿ ಕಾರ್ಯಕ್ರಮವನ್ನು ಕನ್ನಡ ನುಡಿ ಹಬ್ಬದ ಮೂಲಕ ಮಾಡ್ತಾ ಇದ್ದೇವೆ. ಇದಕ್ಕೆ ತುಂಬಾ ಪ್ರೋತ್ಸಾಹನೂ ಬರ್ತದೆ ಅನ್ನುವಂಥ ಮಾತನ್ನ ಸಾಂದರ್ಭಿಕವಾಗಿ ಹೇಳ್ತಾ, ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿನಿತ್ಯ ಸಂಜೆ ಇದೇ ತಿಂಗಳು 30ರವರೆಗೆ 6 ರಿಂದ 7 ಗಂಟೆವರೆಗೆ ವೀಕ್ಷಿಸಿ ಪ್ರೋತ್ಸಾಹಿಸಿ ತಮ್ಮ ಸಲಹೆಗಳನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ, ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ತಮಗೆ ಶುಭವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥಿಸ್ತಾ, ಸಿರಿಗರ ನಮ್ಮ ಗೆಲ್ಲಿಗೆ, ಸಿರಿಗರ ನಮ್ಮ ಬಾಳಿಗೆ, ಕನ್ನಡವೇ ನಿತ್ಯ ಶುಭಂ. Krishna
ಶರಣು